ಹಸ್ತ ಮತ್ತು ಬೆರಳುಗಳ ಬಗ್ಗೆ ಇದುವರೆಗೂ ಹೇಳ್ತಾ ಬಂದಿದ್ದೇವೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಹಸ್ತಗಳನ್ನು ನೋಡಬೇಕಾದ್ರೆ ಆ ಹಸ್ತಗಳಲ್ಲಿ 7 ವಿಧಗಳ ಹಸ್ತಗಳನ್ನು ನೋಡ್ತೇವೆ. ಅದರಲ್ಲಿ ನಾವು ಒಂದು ಮುಖ್ಯವಾದ ಹಸ್ತವನ್ನು ಇವತ್ತು ನಾವು ಅದರ ಬಗ್ಗೆ ಚರ್ಚೆ ಮಾಡಬೇಕು. ಏನು ನಮಗೆ ಅದರಿಂದ ಏನು ಬರುತ್ತಂದರೆ, ಆ ವ್ಯಕ್ತಿಯಲ್ಲಿರುವ ಗುಣ, ಆ ವ್ಯಕ್ತಿ ಗಳಿಸಬಹುದಾದಂಥ ಸಂಪತ್ತು, ಆ ವ್ಯಕ್ತಿಗೆ ಸಿಗಬಹುದಾದ ಗೌರವ, ಆ ವ್ಯಕ್ತಿಗೆ ಸಮಾಜದಲ್ಲಿ ಸಿಗುವಂತಹ ಸ್ಥಾನಮಾನಗಳು ಎಲ್ಲವನ್ನು ನಾವು ಅದರಿಂದ ತಿಳಿಯಬಹುದು. ಹಾಗೆಯೇ ನಿದ್ದೆ ಮಾಡೋದು ಜನಗಳಿಗೆ ತುಂಬ ಮುಖ್ಯವಾದದ್ದು. ನಿದ್ದೆಗೆ ಏನು ಬೇಕು, ನಿದ್ದೆಗೆ ಬೇಕಾಗಿದ್ದೇನು, ನಿದ್ದೆ ಯಾಕೆ ಬರ್ತಾ ಇಲ್ಲ, ಆ ವಿಚಾರವನ್ನು ತಿಳಿದುಕೊಳ್ಳೋಣ. ಇವತ್ತು ನಾವು ಹಸ್ತದ ಬಗ್ಗೆ ಮತ್ತು ತಿಳ್ಕೊಳ್ಳೋದು, ಅದರ ಜೊತೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ, ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ನಮ್ಮ ನಿದ್ದೆ, ರಾತ್ರಿ ನಿದ್ದೆ ಮಾಡದಿದ್ದರೆ ಏನಾಗುತ್ತೆ, ಆ ನಿದ್ರೆಗೆ ಸಮಸ್ಯೆ ಏನು, ಅದನ್ನು ಬದಲಾಯಿಸಿಕೊಂಡು ಯಾವ ರೀತಿ ನಾವು ನಿದ್ದೆ ಮಾಡಬಹುದು ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದೆ, ಇವತ್ತು ನಾವು ಹಸ್ತದ ಬಗ್ಗೆ ತಿಳಿಯೋಣ. ಒಂದು ಹಸ್ತದ ಬಗ್ಗೆ 7 ವಿಧದ ಹಸ್ತಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ನೋಡ್ತಾ ಬಂದರೆ ಈ 7 ವಿಧ ಹಸ್ತದಲ್ಲಿ ಯಾವುದಾದ್ರೂ ಒಂದು ಹಸ್ತ ಅವರದಾಗಿರುತ್ತೆ. ಅದರಲ್ಲೂ ನಾವು ಮೊದಲನೇದಾಗಿ ಇವತ್ತು ಚಂದ್ರಾಕೃತಿ ಹಸ್ತವನ್ನು ನೋಡೋಣ. ಚಂದ್ರಾಕೃತಿ ಹಸ್ತ, ಅದರಲ್ಲಿರುವಂತಹ ಅಭಿವೃದ್ಧಿ ಏನು, ಅದರಲ್ಲಿರುವಂತಹ ನಮ್ಮ ಜೀವನದಲ್ಲಿ ಯಶಸ್ಸಾಗುವಂಥ ರೀತಿ ಏನು, ಅದರಲ್ಲಿರುವಂಥ ಸೋಲುಗಳೇನು ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದುವರೆಗೂ ನಾವು ಬೆರಳುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ತೋರು ಬೆರಳು ಅಥವಾ ಗುರು ಬೆರಳು, ನಡು ಬೆರಳು ಅಥವಾ ಶನಿ ಬೆರಳು, ಉಂಗುರ ಬೆರಳು ಅಥವಾ ಸೂರ್ಯ ಬೆರಳು, ಕಿರು ಬೆರಳು ಅಥವಾ ಬುಧ ಬೆರಳು. ಈ ಬೆರಳುಗಳನ್ನು ನೋಡಿ ನಮ್ಮ ಅದೃಷ್ಟ ಹೇಗಿದೆ, ನಮ್ಮ ಜೀವನ ರೀತಿ ಹೇಗಿರುತ್ತೆ, ನಮ್ಮ ಉದ್ಯೋಗ ಯಾವ ರೀತಿ ಇರುತ್ತೆ, ನಮಗೆ ಸಿಗಬಹುದಾದ ಸ್ಥಾನಮಾನಗಳೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಹೀಗೆಯೇ ಈ ಹಸ್ತದಲ್ಲಿ ನಾವು ಹೇಳಿದಂತಹ ಬೆರಳುಗಳಿರುವಾಗ ಆ ಬೆರಳುಗಳಿಗೆ ತಕ್ಕಂಥ ಹಸ್ತವು ಇದ್ದರೆ ಅವರಿಗೆ ಹೆಚ್ಚಿನ ಫಲಗಳು ಸಿಗುವಂಥದ್ದು, ಹೆಚ್ಚಿನ ಫಲಗಳು ಆ ಬೆರಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಫಲಗಳು ಸಿಗುವಂಥದ್ದು. ಹಾಗಾದರೆ ಅಂಥ ಒಂದು ಹಸ್ತ ಯಾವುದು? ಅದೇ ನೋಡಿ, ಚದುರಾಕೃತಿಯ ಹಸ್ತ. ಚದುರಾಕೃತಿಯ ಹಸ್ತ ಅಂದರೆ ನೋಡಿದಾಗಲೇ ನಾವು ಅದನ್ನು ಚದುರವಾಗಿರುವಂತೆ ಅಥವಾ ದೀರ್ಘಚದುರವಾಗಿರುವಂತಹ ಒಂದು ಹಸ್ತವನ್ನಾಗಿ ನಮಗೆ ಕಾಣಿಸುತ್ತದೆ. ಆ ಚದುರಾಕೃತಿಯನ್ನು ಏನಾಗುತ್ತೆ, ಅದರ ಬಗ್ಗೆ ನಾವು ಏನೇನು ತಿಳ್ಕೊಳ್ಳಬೇಕು ಎಂಬುದು ನಮ್ಮ ಇವತ್ತಿನ ಮುಖ್ಯ ವಿಶೇಷ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಹಲವು ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ಆದರೆ ಏನು ಮಾಡಬೇಕು, ಹೇಗೆ ತಿಳಿಯಬೇಕು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಅಂತಹ ಜನಗಳಿಗೆ, ಯಾರಿಗೆ ಭವಿಷ್ಯ ತಿಳಿಯಬೇಕು ಎಂಬ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಬಹುದು. ಹಾಯ್ ಅಂತ ಕಳಿಸಬಹುದು, ಅಥವಾ ಎಸ್ ಅಂತ ಕಳಿಸಬಹುದು, ಅಥವಾ ನನ್ನ ಭವಿಷ್ಯ ನನಗೆ ತಿಳಿಯಬೇಕು ಎಂಬುದಾಗಿ ತಿಳಿಸಬಹುದು. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ, ಬರುವ ಕಷ್ಟ ನಷ್ಟಗಳೇನು, ಅದನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸುತ್ತೇವೆ. ಆಸಕ್ತಿ ಇರುವವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಹೀಗೆ ನಾನು ನೋಡೋಣ. ಈ ಚದುರಾಕೃತಿಯ ಹಸ್ತ ಅಂದರೆ, ಚದುರಾಕೃತಿಯ ನೋಡಿ, ಇಲ್ಲೆಲ್ಲವೂ ಚದುರವಾಗಿರಬೇಕು, ಅಂದರೆ ಇಲ್ಲಿ ಒಂದೇ ಸಮನಾಗಿರುತ್ತೆ, ಚದುರವಾಗಿರುತ್ತೆ. ಆವಾಗ ನಾವು ಹೀಗೆ ನೋಡಿದಾಗ ಅದು ಚದುರಾಕೃತಿಯಾಗಿ ಕಾಣುತ್ತೆ. ಆ ಚದುರ, ಕೆಲವರದು ಬೆರಳು ಉಗುರುಗಳು ಸಹ ಚದುರಾಕೃತಿಯಲ್ಲಿರುತ್ತದೆ. ಅದು ಚದುರಾಕೃತಿಯಲ್ಲಿರುವಂತಹ ವ್ಯಕ್ತಿಗಳನ್ನು ನಾವು ಚದುರಾಕೃತಿಯ ಹಸ್ತ ಅಂತ ತಿಳ್ತೇವೆ. ಇದು
ಈ ಚದುರಾಕೃತಿ ಹಸ್ತ ಇರುವುದ ಒಂದು ಮುಖ್ಯವಾದ ಗುಣಂತೆ ಅವರಿಗೆ ಬೇಕಾದಷ್ಟು ಹಣ ಬಂದು ಸೇರುತ್ತದೆ, ಬೇಕಾದ ಸಂಪತ್ತು. ಅವರು ಎಷ್ಟೇ ಕೆಲಸ ಮಾಡಿದ್ರು ಅವರಿಗೆ ಬರ್ತಾನೇ ಇರುತ್ತೆ. ಅವ್ರ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನು ಅವರು ಪಡೆಯುತ್ತಾರೆ. ಹಾಗೆಯೇ ಅವರಿಗೆ ಉನ್ನತವಾದ ಹುದ್ದೆ ಅಥವಾ ಉನ್ನತವಾದ ಸ್ಥಾನಮಾನಗಳು ದೊರೆಯುತ್ತದೆ. ಅಂದರೆ ಈ ಚದುರಾಕೃತಿಯ ಹಸ್ತ ಪರಿಪೂರ್ಣವಾಗಿದ್ದರೆ, ಸರಿಯಾದ ರೀತಿಯಲ್ಲಿದ್ದರೆ ಅವರಿಗೆ ಇಂತಹ ಸಂಪತ್ತು, ಉನ್ನತ ಸ್ಥಾನಮಾನಗಳು ಎಲ್ಲವೂ ಸಿಗುತ್ತದೆ. ಅಂದರೆ ಇದು ತುಂಬ ವಿಶೇಷವಾದಂತಹ ಒಂದು ಹಸ್ತ. ಅಂದರೆ ಹಸ್ತಗಳಲ್ಲಿ ಹಲವು ವಿಧಗಳಿವೆ ಅಂತ ಹೇಳಿದ್ದೀನಿ. ಅದರಲ್ಲಿ ಚದುರಾಕೃತಿಯ ಹಸ್ತ ಬಹಳ ವಿಶೇಷವಾದದ್ದು. ಇವರು ತುಂಬ ಸ್ವಾಭಿಮಾನಿಗಳಾಗಿರುತ್ತೆ. ತಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಚ್ಯುತಿ ಆಯಿತು ಅಂದರೆ ಅವರು ತಿರುಗಿ ಬಿಡುತ್ತಾರೆ. ಅವರು ಬಹಳ ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳಲು ಎಂತಹ ಕಠಿಣ ಶ್ರಮವನ್ನು ಆದರೂ ಪಡುತ್ತಾರೆ. ಸಮಾಜದ ಬಗ್ಗೆ, ಜನರ ಬಗ್ಗೆ ಇವರಿಗೆ ಒಂದು ರೀತಿಯ ಭಯ ಇರುತ್ತೆ. ಜನರು ಏನು ತಿಳಿದುಕೊಳ್ಳುತ್ತಾರೋ, ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೋ ಎಂಬಂತಹ ಒಂದು ಭಯ ಅವರಿಗೆ ಯಾವಾಗಲೂ ಇರುತ್ತೆ. ಆದ್ದರಿಂದ ಆದಷ್ಟು ಅವರು ಅವಮಾನಕ್ಕೊಳಗಾಗದಂತೆ, ತಮ್ಮ ಸ್ವಾಭಿಮಾನಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತಾರೆ. ಇವರ ಬೆರಳುಗಳ ಮತ್ತು ಉಗುರುಗಳು ಚದರವಾಗಿರು ಸಂದುಗಳು ಅಂದರೆ ಇದು ಇಲ್ಲಿ ಚದರವಾಗಿರುತ್ತೆ ನೋಡಿ. ಇದು ಹೀಗಿದೆ ನೋಡಿ, ಇದು ಹೀಗಿದೆ, ಹಂಗಲ್ಲ, ಇದು ಸ್ವಲ್ಪ ಹೀಗೆ ಬರುತ್ತೆ. ಇದು ಚದರವಾಗಿರುತ್ತದೆ. ಈ ಸಂದು ಇದೆಲ್ಲ ಚದರವಾಗಿರುತ್ತದೆ. ಉಗುರು ಚದರವಾಗಿರ್ಬೋದು. ಈ ಕೆಳಗಡೆನೂ ಇಲ್ಲಿ ಚದರವಾದಂತೆ ತೋರುತ್ತೆ. ಈ ರೀತಿಯ ಹಸ್ತ ಇದ್ದವರು ಅವರು ಸಂಘ ಸಂಸ್ಥೆಗಳಲ್ಲಿ ಅವರು ನಾಯಕರಾಗ್ತಾರೆ, ಅದರ ಲೀಡರ್ ಆಗ್ತಾರೆ. ಅವರಿಗೆ ಒಳ್ಳೆ ಗೌರವ ಸಿಗುತ್ತದೆ. ಅಂದರೆ ಗೌರವಾನ್ವಿತವಾದ ವ್ಯಕ್ತಿಗಳು ಇವರು, ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿಗಳಾಗಿ, ಗೌರವಾನ್ವಿತ ವ್ಯಕ್ತಿಗಳಾಗಿ ಇವರು ಕೆಲಸ ಮಾಡುವಂತಹ ಹುದ್ದೆಗಳನ್ನೇ ಇವರು ವಹಿಸುತ್ತಾರೆ. ಗೌರವಾನ್ವಿತ ಅಂದರೆ ಬೇರೆಯವರಿಗೆ ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರ ಬದುಕಿಗೆ ದಾರಿ ತೋರಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅಂಥ ವ್ಯಕ್ತಿಗಳು ಯಾರಾಗಿರುತ್ತಾರೆ? ಯಾವುದಾದರೂ ಒಂದು ಸಂಘ ಸಂಸ್ಥೆಯ ನಾಯಕರಾಗಿರ್ಬೋದು, ಇಲ್ಲ ಶಿಕ್ಷಕರಾಗಿರ್ಬೋದು. ಶಿಕ್ಷಕರಿಗೆ ತಮ್ಮ ಶಿಷ್ಯಂದರನ್ನು ಒಳ್ಳೆಯ ಬುದ್ಧಿ ಎಲ್ಲವನ್ನು ಹೇಳಿಕೊಟ್ಟು ಸರಿಯಾದ ದಾರಿಗೆ ತರುವಂಥ ಕೆಲಸ. ಅಂಥ ಶಿಕ್ಷಕರಾಗಿ ಇಂತಹ ವ್ಯಕ್ತಿಗಳು, ಈ ಚದುರಾಕೃತಿಯ ಹಸ್ತ ಇರುವಂಥ ವ್ಯಕ್ತಿಗಳು ಹೋದರೆ ಅದರಲ್ಲಿ ಶೋಭಿಸುತ್ತಾರೆ. ಅಂದರೆ ಅವರು ಅದರಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ತುಂಬ ಪ್ರೀತಿ ವಿಶ್ವಾಸ ಗಳಿಸುವಂತಹ ಸ್ಥಿತಿಯಲ್ಲಿರುತ್ತಾರೆ. ಅಂದರೆ ಟೀಚರ್ ಆಗುವಂಥ ವ್ಯಕ್ತಿಗಳಲ್ಲಿ ಚದುರಾಕೃತಿ ಹಸ್ತ ಇದ್ದರೆ ಅವರು ಆ ಹುದ್ದೆಗೆ ಸರಿಯಾದ ಒಂದು ಮನ್ನಣೆಯನ್ನು ತಂದುಕೊಡಬಲ್ಲರು. ತಮ್ಮ ಕೆಲಸ ಕಾರ್ಯಗಳಿಂದ ಅವರಿಗೆ ಅಲ್ಲಿ ಗೌರವ ಸ್ಥಾನಮಾನಗಳು ಸಿಗುವಂಥದ್ದು. ಅದು ಶಿಕ್ಷಕರಾಗಿದ್ದರೆ, ಅವರು ಚದುರಾಕೃತಿಯ ಹಸ್ತದ ವ್ಯಕ್ತಿ ಶಿಕ್ಷಕರಾದರೆ ಅಂತಹ ಫಲಗಳನ್ನು ಅನುಭವಿಸಲು ಅವರು ಸಾಧ್ಯತೆ ಇದೆ. ಅದೊಂದು ಸೂಚನೆ ಆಗಿರುತ್ತೆ. ಇನ್ನು ಲಾಯರ್ಗಳು ಅಂದರೆ ವಕೀಲರು ಸಹ ಜನಗಳಿಗೆ ಒಳ್ಳೆಯ ವಿಷಯಗಳನ್ನು, ತಮ್ಮ ಕಷ್ಟಕ್ಕೆ ನ್ಯಾಯವನ್ನು ಒದಗಿಸುವಂಥ ವ್ಯಕ್ತಿಗಳು. ಈ ಚದುರಾಕೃತಿಯಲ್ಲಿರುವಂತಹ ಹಸ್ತ ಇರುವಂತಹವರು ಲಾಯರ್ ಆದರೆ ಅವರು ಆ ಹುದ್ದೆಯಲ್ಲಿ, ಆ ಕೆಲಸದಲ್ಲಿ ಹೆಚ್ಚು ಮನ್ನಣೆಯನ್ನು ಪಡೆಯುತ್ತಾರೆ, ಹೆಚ್ಚು ಹೆಸರನ್ನು ಮಾಡುತ್ತಾರೆ, ಖ್ಯಾತಿಯನ್ನು ಪಡೆಯುತ್ತಾರೆ. ಯಾಕಂದರೆ ಅವರ ಹಸ್ತ ಹಾಗೆ ಇದೆ. ಆ ಹಸ್ತದಲ್ಲಿ ಅವರಿಗೆ ಆ ರೀತಿಯ ಒಂದು ಚಿಹ್ನೆ ಇರುವುದರಿಂದ ಅಥವಾ ಒಂದು ಸೂಚನೆ ಇರುವುದರಿಂದ ಅವರು ಲಾಯರ್ ಆಗಿ ಹೆಚ್ಚಿನ. ಇನ್ನು ಚಾರ್ಟೆಡ್ ಅಕೌಂಟ್ ಆಗ್ಬೋದು. ಚಾರ್ಟೆಡ್ ಅಕೌಂಟಿಗೂ ಸಹ ಜನಗಳಿಗೆ ಸಲಹೆ ಸೂಚನೆ ಕೊಡುವಂಥ ಹುದ್ದೆ. ಅವರು ಅದರಲ್ಲಿ ಉನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಅಥವಾ ಯಾವುದೇ ಒಳ್ಳೆಯ ಜನಸಂಪರ್ಕ ಅಧಿಕಾರಿಗಳಾಗಿ ಒಳ್ಳೆಯ ಸ್ಥಾನಮಾನಗಳನ್ನು, ಹೆಸರುಗಳನ್ನು ಪಡೆಯುತ್ತಾರೆ. ಅಂದರೆ ಇವರೀಗ ನಾವು ತಿಳ್ಕೊಂಡಂಗೆ ಚಾರ್ಟೆಡ್ ಅಕೌಂಟ್ ಆಗ್ಬೋದು, ಅಥವಾ ಯಾವುದಾದ್ರು ರಿಲೇಷನ್ ಪಬ್ಲಿಕ್ PRO ಅಂದರೆ ಪಬ್ಲಿಕ್ ರಿಲೇಷನ್ ಅಧಿಕಾರಿಗಳು ಆಗಿರ್ಬೋದು, ಅಥವಾ ಲಾಯರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ವೈದ್ಯರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಚಾರ್ಟೆಡ್ ಅಕೌಂಟ್ ಆಗಿರ್ಬೋದು. ಇಂತಹ ಜನಗಳಿಗೆ, ಈ ರೀತಿಯ ಜನಗಳಿಗೆ ಅವರ ಹಸ್ತ ಚದುರಾಕೃತಿಯ ಹಸ್ತ ಆಗಿದ್ದರೆ ಅವರು ಅಂತಹ ಹುದ್ದೆಗಳಲ್ಲಿ ಹೆಚ್ಚಿನ ಹೆಸರನ್ನು ಮಾಡುತ್ತಾರೆ, ಖ್ಯಾತಿಯನ್ನು ಪಡೆಯುತ್ತಾರೆ. ಅವರಿಗೆ ಹೆಚ್ಚಿನ ಜನರ ಸಹಾಯಗಳು ಸಿಗುತ್ತದೆ. ಅವರು ಹಾಗೆ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಂಬುದು ಈ ಚದುರಾಕೃತಿಯ ಹಸ್ತದಿಂದ ನಾವು ತಿಳಿಯಬಹುದಾದಂತಹ ವಿಷಯ. ಅಂದರೆ ಯಾರಿಗೆ ಚದುರಾಕೃತಿ ಹಸ್ತ ಇದೆಯೋ ಆ ಚದುರಾಕೃತಿ ಹಸ್ತ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಂಡು ತಮ್ಮ ಮಕ್ಕಳ ಹಸ್ತದಲ್ಲಿ ಆ ರೀತಿಯ ಚಿಹ್ನೆ ಇದ್ದರೆ, ಆ ರೀತಿಯ ಒಂದು ಹಸ್ತ ಇದ್ದ ಮಕ್ಕಳಾದರೆ ಚಿಕ್ಕ ಮಕ್ಕಳನ್ನೇ ನೋಡಿ ತಿಳ್ಕೊಂಡು
ಅವರು ಯಾವ ವಿಷಯದ ಬಗ್ಗೆ ಕಲಿಯಬೇಕು, ಅವರು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗಬೇಕು ಎಂಬುದನ್ನು ತಿಳಿದುಕೊಂಡು ಅವರಿಗೆ ಸಲಹೆ ಸೂಚನೆ ಕೊಟ್ಟು ಆ ರೀತಿಯಲ್ಲಿ ಅವರನ್ನು ಬೆಳೆಸಿದರೆ ಅವರು ಮುಂದೆ ಹೆಸರು ಮಾಡ್ತಾರೆ. ಅಂದರೆ ಯಾರ ಮಕ್ಕಳಲ್ಲಿ ಇಂಥ ಹಸ್ತ ಇರುತ್ತೋ ಆ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಕೊಡಬೇಕೆಂಬುದನ್ನು ಬಾಲ್ಯದಲ್ಲೇ ಗೊತ್ತಾಗಿ ಅಂತಹ ಒಂದು ವಿಷಯವನ್ನು ಮಕ್ಕಳಿಗೆ ತಿಳಿಸುತ್ತಾ ಹೋಗಿ ಅವರಿಗೆ ಅಂತಹ ವಿಷಯಗಳ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದರೆ ಅವರು ಮುಂದೆ ಉತ್ತಮವಾದಂತಹ ಹುದ್ದೆಗಳನ್ನು ಮಾಡಿ ಹುದ್ದೆಗಳಿಗೆ ಸೇರಿ ಅಥವಾ ಆ ಕೆಲಸಕ್ಕೆ ತೊಡಗಿಕೊಂಡು ಆ ಕೆಲಸದಲ್ಲಿ ಅವರು ಹೆಸರನ್ನು ಪಡೆಯುತ್ತಾರೆ. ಅವರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ, ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ. ಅದಕ್ಕೆ ತಂದೆ ತಾಯಿಗಳೇ ಮಕ್ಕಳಿಗೆ ದಾರಿ ತೋರಿಸುವಂತಿರಬೇಕು. ಅಂದರೆ ನಾನು ಇವತ್ತು ಹೇಳಿದ್ದು ಚದುರಾಕೃತಿ ಹಸ್ತಕ್ಕೆ ಇರಬೇಕಾದಂಥ ಕೆಲವು ಮುಖ್ಯವಾದ ಲಕ್ಷಣಗಳು, ಅವರಲ್ಲಿ ಕಾಣುವಂತಹ ನಾವು ಗೊತ್ತಾಗಬಹುದಾದಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದರ ಪ್ರಾರಂಭದಲ್ಲಿ ಹೇಳಿದೆ, ನಿದ್ದೆಗಿರುವಂತಹ ಸಮಸ್ಯೆಗಳೇನು ಎಂಬುದನ್ನು ನಾವು ತಿಳ್ಕೋಬೇಕು. ನಿದ್ದೆಗೆ ಇರುವಂತಹ ಸಮಸ್ಯೆಗಳು ಯಾಕೆ ಬರುತ್ತದೆ, ನಿದ್ದೆ ಇಲ್ಲದೆ ಯಾಕೆ ಒದ್ದಾಡ್ತಾರೆ, ನಿದ್ದೆ ಇಲ್ಲದೆ ಆಗುವಂತಹ ಸ್ಥಿತಿ ಯಾಕೆ ಬರುತ್ತದೆ ಎಂಬುದನ್ನು ನಾವು ಮೊದಲೇ ಅರ್ಥ ಮಾಡಿಕೊಳ್ಬೇಕು. ಹೆಚ್ಚಿನ ಜನರಿಗೆ ಚಿಂತೆಯೇ, ಆತಂಕವೇ ನಿದ್ದೆ ಇಲ್ಲದಂತೆ ಮಾಡುತ್ತದೆ. ಅಥವಾ ಒಂಥರ ಭಯ, ಏನಾಗಬಹುದು ಎಂಬ ಭಯ ಅವರನ್ನು ನಿದ್ರಾ ಮಾಡದಂತೆ ತಡೆಯುತ್ತದೆ. ಅಂದರೆ ಆತಂಕ, ಕೋಪ, ಹಠ, ಜಲಸ್ ಇಂಥ ವಿಷಯಗಳಿಂದಾಗಿ ಮನುಷ್ಯರಲ್ಲಿ ನಿದ್ದೆಯ ಕೊರತೆ ಕಾಣಿಸುತ್ತದೆ. ಹಾಗೆ ನೋಡಿ, ನಿದ್ದೆ ಕೊರತೆ ಕಾಣಿಸುತ್ತದೆ. ಯಾವುದ್ಯಾವುದು ನಮಗೆ ಕೋಪ, ತಾಪ ಇದೆಲ್ಲವೂ ನಮ್ಮ ನಿದ್ರೆಯನ್ನ ಕೆಡಿಸುತ್ತದೆ. ಹಠ, ಜಲಸ್ಸು, ಅಸೂಯೆ ಅಂತಹ ಆತಂಕ ಇದು ನಮ್ಮ ನಿದ್ದೆಗೆ ಭಂಗ ತರುವಂಥದ್ದು. ಇನ್ನು ಕೆಲವು ನೋವುಗಳು, ಕೆಲವು ರೋಗಗಳು, ಆ ರೋಗಗಳನ್ನು ನಾವು ಪತ್ತೆ ಮಾಡಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಿಸಿಕೊಂಡಾಗ ನಿದ್ದೆಗಿರುವಂಥ ಸಮಸ್ಯೆ ದೂರವಾಗುತ್ತದೆ. ಆದರೆ ನಾವು ಇದಲ್ಲದೆ ರಾತ್ರಿ ಊಟ ಮಾಡುವುದು, ಅತಿ ಹೆಚ್ಚು ಊಟ ಮಾಡುವುದು, ಅದು ನಿದ್ದೆ ಭಂಗಕ್ಕೆ ಕಾರಣವಾಗುತ್ತೆ. ಲೇಟಾಗಿ ಊಟ ಮಾಡುವುದು, ರಾತ್ರಿ ಲೇಟಾಗಿ ಊಟ ಮಾಡುವುದು, ತುಂಬ ತಡವಾಗಿ ಊಟ ಮಾಡುವುದು, ಅದು ಸಹ ನಿದ್ದೆಯನ್ನು ಕೆಡಿಸುತ್ತೆ. ಆದ್ದರಿಂದ 7 ಗಂಟೆಯ ಒಳಗೆ ರಾತ್ರಿ ಊಟವನ್ನು ಮುಗಿಸಿರುವುದು, ಅದು ಹೆಚ್ಚಿಗೆ ಊಟ ಮಾಡಬಾರ್ದು ಎಂಬುದನ್ನು ತಿಳಿಸುತ್ತೆ. ಆದರೆ ಅತಿಯಾಗಿ ಊಟ ಮಾಡಿದರೆ ಅದು ನಮ್ಮ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗಿ ನಮಗೆ ನಿದ್ದೆಯ ಬರದಂತೆ ತಡೆಯುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು. ನಿದ್ದೆ ಬರದೇ ಇರುವುದಕ್ಕೆ ಊಟವೂ ಸಹ ಒಂದು ಕಾರಣವಾಗುತ್ತದೆ. ಅದರಿಂದ ನಾವು ರಾತ್ರಿ ಅತಿ ಸರಳವಾದಂತಹ ಲಘುವಾದ ಊಟವನ್ನು ಮಾಡುವುದು ಒಳ್ಳೆಯದು. ಮಧ್ಯಾಹ್ನ ನೀವು ಹೊಟ್ಟೆ ತುಂಬ ಊಟ ಮಾಡಿ, ಬೆಳಗ್ಗೆನೂ ತಿನ್ನಿ, ಆದರೆ ರಾತ್ರಿ ಮಾತ್ರ ಕಡಿಮೆ ಊಟ. ಇನ್ನು ಕೆಲವರಿಗೆ ಬೆಚ್ಚನೆಯ ಹಾಲು ಕುಡಿಯುವುದರಿಂದ, 1 ಲೋಟ ಹಾಲು ಕುಡಿದು ಮಲಗುವುದರಿಂದ ನಿದ್ದೆ ಬರುತ್ತೆ. ನಾವು ನಿದ್ದೆ ಮಾಡಬೇಕು ಎಂಬ ಒಂದೇ ಉದ್ದೇಶ ನಮಗಿರಬೇಕು. ಆದರೆ ಆ ಉದ್ದೇಶವನ್ನು ನಮ್ಮ ಆತಂಕ, ಭಯ ಮತ್ತು ಚಿಂತೆ ನಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲ. ಆವಾಗ ನಮ್ಮ ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ದೃಢವಾಗಿ ತಿಳ್ಕೋಬೇಕು. ಅದಕ್ಕೇನು ಮಾಡಬೇಕು? ಪ್ರಾಣಾಯಾಮ, ಉಸಿರನ್ನು ಎಳೆದುಕೊಳ್ಳುವುದು, ಉಸಿರನ್ನು ಬಿಡುವುದು, ಯೋಗ, ಧ್ಯಾನ ಇಂತಹ ಕೆಲಸಗಳಿಂದ ಮನಸ್ಸನ್ನು ಶಾಂತ ಸ್ಥಿತಿಗೆ ತಂದು ನಾವು ಸರಿಯಾಗಿ ನಿದ್ದೆ ಮಾಡಲು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಾವು ಸುಖವಾಗಿ ನಿದ್ದೆ ಮಾಡಬಹುದು. ಅಂದರೆ ನಾವು ಕಾಫಿ, ಟೀ ಅಂಥ ವಸ್ತುಗಳನ್ನು ಮಲಗುವುದಕ್ಕಿಂತ ಸುಮಾರು 3 ಗಂಟೆ ಮೊದಲೇ ಕುಡಿದಿರಬೇಕು, ಆಮೇಲೆ ಕುಡಿಬಾರ್ದು. ಇಂತಹ ವಿಚಾರಗಳನ್ನು ನಾವು ಯೋಚನೆ ಮಾಡ್ತೀವಿ. ಅಂದರೆ ನಿದ್ದೆ ಬೇಕೆನ್ನುವರು ನಮ್ಮ ಯಾವ ರೀತಿಯ ಚಿಂತೆ ಕಾಡುತ್ತೋ ಆ ಚಿಂತೆಯಿಂದ ಹೊರಗೆ ಬರಲು ಪ್ರಯತ್ನ ಮಾಡಬೇಕು. ಅದಕ್ಕಿರುವಂತಹ ಪ್ರಯತ್ನ ನಾನು ಹೇಳಿದೆ, ಯೋಗ ಮಾಡುವುದು, ಧ್ಯಾನ ಮಾಡುವುದು, ಪ್ರಾಣಾಯಾಮ ಎಲ್ಲದಕ್ಕಿಂತ ಉತ್ತಮವಾದದ್ದು. ಇದನ್ನೆಲ್ಲ ಅನುಸರಿಸುತ್ತಾ ಬಂದರೆ ನೀವು ಸುಖವಾಗಿ ನಿದ್ದೆ ಮಾಡಲು ಸಾಧ್ಯ. ಇನ್ನು ಎಷ್ಟೋ ಜನಕ್ಕೆ ಹಲವು ರೀತಿಯ ಸಮಸ್ಯೆಗಳಿರುತ್ತೆ. ಅದಕ್ಕೆಲ್ಲವೂ ಬೇಕಾದಂತಹ ಹಲವು ವಿಚಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗಿದ್ದೇನೆ. ಅದನ್ನೆಲ್ಲವನ್ನು ನೋಡಿದ್ರೆ ನಿಮಗೆ ಅದು ಅರ್ಥವಾಗುತ್ತೆ. ನಿಮಗೆ ನಿದ್ದೆ ಬೇಕಾದರೆ, ಸರಳವಾಗಿ ಹೇಳುವುದಾದರೆ, ನಿಮ್ಮ ಚಿಂತೆಗಳನ್ನು ದೂರ ಮಾಡಬೇಕು, ಆತಂಕಗಳನ್ನು ದೂರ ಮಾಡಬೇಕು. ಅದಕ್ಕೆ ಧ್ಯಾನ ಮಾಡಿ, ಮಲಗುವುದಕ್ಕಿಂತ ಮೊದಲು ಧ್ಯಾನ ಮಾಡಿ, ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಅಲ್ವಾ. ನೀವು ಪ್ರಾಣಾಯಾಮ ಮಾಡಿ, ಅಂದರೆ ಉಸಿರನ್ನ ಮೇಲೆ ಎಳ್ಕೊಳ್ಳೋದು, ಬಿಡೋದು ಅಂತ ಕೆಲಸ ಮಾಡಿ. ಅದು ನಿಮ್ಮ ಆತಂಕ ಮತ್ತು ಚಿಂತೆಯನ್ನು ದೂರ ಮಾಡುತ್ತದೆ. ಊಟದಲ್ಲಿ ನೀವು ರಾತ್ರಿ ಊಟದಲ್ಲಿ ಎಚ್ಚರವಾಗಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ. ಹೀಗೆ ನಾವು ಮಾಡ್ತಾ ಬಂದರೆ ನಮಗೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಇವತ್ತು ನಾವು ಚದುರಾಕೃತಿ ಹಸ್ತದ ಬಗ್ಗೆ ಮತ್ತು ಜೊತೆಗೆ ಸಾಮಾನ್ಯವಾಗಿ ನಿದ್ದೆಗಿರುವ ತೊಂದರೆಯನ್ನು ನಿವಾರಿಸಿ ನಿದ್ದೆ ಮಾಡುವ ವಿಧಾನವನ್ನು ತಿಳಿದುಕೊಂಡು
ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೂ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಸಿಗುವ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನಿಮಗೆ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ, ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಜೀವನದಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಬರುವ ಕಷ್ಟ ಕಾರ್ಪಣ್ಯಗಳಿಗೆ ಏನು ಪರಿಹಾರ ಎಂಬುದನ್ನು ತಿಳಿಸಿಕೊಡುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.